ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ರಾಜ್ಯಪಾಲರ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ರಾಜೀನಾಮೆಗೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮೊಹಮ್ಮದ್ ಫಿರೋಜ್ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಹೆಪ್ಪಳ್ಗಾಂವ್, ಮೊಹಮ್ಮದ್ ಯೂಸುಫ್, ಸಂಜಯ್ ಜಾಗೀರ್ದಾರ್, ಬಾಬು ಪಾಸ್ವಾನ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ, ಕೇಂದ್ರದ ಗೊಂಬೆ ಆಗಿರುವಂತಹ ರಾಜ್ಯಪಾಲರಿಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ, ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ ಅಯ್ಯಯ್ಯೋ 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 ಕೈಗೊಂಬೆ ಆಗಿರೋ ರಾಜ್ಯಪಾಲರಿಗೆ, ಬಿಜೆಪಿ ಕೈಗೊಂಬೆ ಆಗಿರೋ ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರಕ್ಕೆ. ವಿಶೇಷವಾಗಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ಒಂದು ಇದರಲ್ಲಿ ಇದ್ದ ಕಾರಣ ಇವತ್ತು ಅವರಿಗೆ ಏನು ಕಿರುಕುಳ ಕೊಡ್ತಾ ಇದ್ದಾರೆ. ಇದು ಬಿಜೆಪಿ ಸರ್ಕಾರದ ಒಂದು ಕುತಾಂತ್ರ ಇದೆ. ಇವತ್ತು ಪ್ರದೀಪ್ ಅಂಬಾಯನ್ನು ಇದು ಹಾಕಿದ್ದಾನೆ, ಅಪ್ಲಿಕೇಶನ್ ಹಾಕಿದ್ದಾನೆ. ಅವನು ಇವತ್ತು JDS ಸೆಲ್ಲಿನ ಲೀಗಲ್ ಅಧ್ಯಕ್ಷ ಆಗಿದ್ದಾನೆ. ಅವನು ಇವತ್ತು ಅಬ್ರಾಮ್ ಸಹ JDS ಪಕ್ಷದ ಒಂದು ಕೈಗೊಂಬೆ ಆಗಿದ್ದಾನೆ. ಇವರೆಲ್ಲ ಬಿಜೆಪಿದವರು ಎಲ್ಲ ಸೇರಿ ಇವತ್ತೊಂದು ಕುತಾಂತ್ರ ನಡೆಸ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲೆಲ್ಲಿ ಒಳ್ಳೆ ಮುಖ್ಯಮಂತ್ರಿಗಳು, ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಅಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಇವರು ಕಿರುಕುಳ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ನಮ್ಮ ಒಂದು ಶಕ್ತಿವಾದಂಥ ಸರ್ಕಾರ ಇದೆ. ಇವತ್ತು ಆ ಸರ್ಕಾರಕ್ಕೆ ನಾವು ಹೆಂಗೆ ಕಳೆಗಡಿಸ್ಬೇಕು ಅಂತಂತ ಅವ್ರ ಕುತಾಂತ್ರ ಇದೆ. ಇವತ್ತು ಅವ್ರು ಒಂದೇ ಒಂದು ವಿಚಾರ ಮಾಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಹೆಂಗೆ ಕೆಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಎಷ್ಟು ಪವರ್ಫುಲ್ ಸರ್ಕಾರ ಇದೆ. ಇವತ್ತು ನಾವು ಎಷ್ಟು ಮನಸ್ಸು ಮಾಡಿದ್ರೆ ಇವತ್ತು ಕೇಂದ್ರ ಸರ್ಕಾರ ಕೆಡುವಂಥ ಕೆಲಸ ನಾವು ಮಾಡ್ತೀವಿ, ಆದರೆ ನಾವು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಾನು ವಿಶೇಷವಾಗಿ ಕೇಂದ್ರದ ರಾಷ್ಟ್ರಪತಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಕುತಾಂತ್ರಗಳು ನಡೀಬಾರ್ದು. ಯಾಕಂದರೆ ಎಲ್ಲಿ ನಮ್ಮ ಒಂದು ಸರ್ಕಾರ ಇರ್ತದೆ ಅಂತ ಸರ್ಕಾರಗಳು ಕೆಡಲಕ್ಕೆ ನಿಮ್ಮ ಮುಖಾಂತರ ಮಾಡ್ತಾರೆ. ನಿಮ್ಮ ಸ್ಥಾನಕ್ಕೆ ನೀವು ಘನತೆ ಪಡ್ಕೊಳ್ಬೇಕು, ನಿಮ್ಮ ಒಂದು ಇದಕ್ಕೆ ನೀವು ಗೌರವ ತರುವಂಥ ಕೆಲಸ ನೀವು ಮಾಡಬೇಕು. ಇಂಥ ಕುತಾಂತ್ರ ಕೆಲಸ ಮಾಡಿ ಇವತ್ತು ಏನು ಮುಖ್ಯಮಂತ್ರಿಗಳಿಗೆ ಕಿರುಕುಳ ನೀಡ್ತಾ ಇದ್ದೀರಿ ನೀವು. ಇವತ್ತು ನೋಡಿ, ಆದಷ್ಟು ನಾವು ಕೋರ್ಟಿಗೆ ಹೋಗಿದ್ದೇವೆ ಇವತ್ತು. ಆದರೆ ಈಗ ನಮಗಿಂತ ಮೊದಲು ಅವ್ರು ಕೇಟ್ ಹಾಕಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅನಿಸಿಲ್ಲ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಒಳ್ಳೇದಾಗ್ತದೆ, ಮತ್ತೆ ಸಿದ್ದರಾಮಯ್ಯ ಅವರಿಗೆ ಜಯ ಆಗ್ತದೆ ಅಂತಂದ್ರೆ ಮತ್ತೆ ಶನಿವಾರ ಶುಕ್ರವಾರ ದಿನನೇ ಅವ್ರು ಕೇಟ್ ಹಾಕಿದ್ದಾರೆ. ಹಾಗಾಗಿ ನಾನು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ ಮಾಡ್ಕೊಳ್ತೀನಿ, ಇವತ್ತಿನ ದಿವಸದಲ್ಲಿ ಕೂಡಲೇ ಅವರನ್ನು ವಜಾಗೊಳಿಸಿ ನಮ್ಮ ಸರ್ಕಾರ ಏನಿದೆ, ಬಡವರ ಸರ್ಕಾರ ಇದೆ, ಇವತ್ತು ಬಡ ಜೀವಿಗಳ ಸರ್ಕಾರ ಇದೆ, ಇವತ್ತು ಎಷ್ಟು ನಮ್ಮ ಅಹಿಂದಗಳ ಸರ್ಕಾರ ಇದೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಜಾತಿಗಳಿಗೆ ತಗೊಂಡು ಹೋಗುವಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಅಂತ ಹೇಳುತ್ತಾ, ವಿಶೇಷವಾಗಿ ನಾವು ಇಲ್ಲದು DC ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿ ಮಾಡ್ಕೊಳ್ತೀವಿ, ನಾವು ಮೆಮೊರಂಡಮ್ ಕೊಡ್ತೇವೆ. ಕಾಂಗ್ರೆಸ್ ಪಕ್ಷದ ಒಂದು ಆದೇಶದ ಮೇರೆಗೆ ನಾವೆಲ್ಲರೂ ಸೇರಿ ಇಲ್ಲಿ ಬಂದಿದ್ದೀವಿ. ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜಿಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ, ಬಂಧುಗಳೇ, ಇವತ್ತಿನ ದಿವಸ ಗೆಹ್ಲೋಟ್ ಅವರ ವಿಷಯದಲ್ಲಿ ಎಲ್ಲರೂ ಸವಿಸ್ತಾರಾಗಿ ಮಾತಾಡಿದ್ರಿ. ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಗೆಹ್ಲೋಟ್ ಅವರು ಕರ್ನಾಟಕದ ಗವರ್ನರ್ ಆಗಿ ಏನು ಅವರು ಕಾರ್ಯ ನಿಭಾಯಿಸಬೇಕು ಅದು ನಿಭಾಯಿಸ್ತಾ ಇಲ್ಲ. ಹುಡುಗರೇನು ತಂದೆ ಹೇಳಿದ ಮಾತು ಕೇಳ್ತಾರೋ, ಶಿಕ್ಷಕರು ಹೇಳಿದ ಮಾತು ಕೇಳ್ತಾರೋ ಆ ಪ್ರಕಾರ ಹುಡುಗನಾಗಿ ಅವ್ರು ಬರ್ತಾ ಇದ್ದಾರೆ ಅವರು. ಅದು ಸರಿಯಾಗಲ್ಲ. ಕರ್ನಾಟಕದ ಒಂದು ಗವರ್ನರ್ ರಾಜ್ಯಪಾಲ ಅಂದಮೇಲೆ
ರಾಜ್ಯಪಾಲರಾಗೇ ಇರಬೇಕು. ಅವರು ನನಗೆ ಇಂಥ ಪಕ್ಷದವ್ರು ನಾಮಿನೇಟ್ ಮಾಡಿದ್ದಾರೆ, ನನಗೆ ಗವರ್ನರ್ ಮಾಡಿದ್ದಾರೆ. ಅವ್ರಿಗೆ ಮಾತು ಕೇಳಿಕೊಂಡು ಸರ್ಕಾರ ಏನೇ ಆಗಲಿ, ಜನತಾಗೆ ಏನೇ ಆಗಲಿ, ಯಾರಿಗೆ ಏನೇ ಕಷ್ಟ ಆಗಲಿ, ದೇಶದಲ್ಲಿ ಜನ ಏನೇ ಉಗುಳ್ಳಿ ಅವ್ರ ಮೆಜಾರಿಟಿ ಇದ್ರೂ ಕೂಡ ನಾವು ಸುಳ್ಳು ಅಪವಾದನೆ ಹೋರಿಸಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕಂತ ಹೇಳಿ ಇವರು ನಮ್ಮದು ಗವರ್ನರ್ ಅವ್ರ ಪ್ರೆಸಿಡೆನ್ಷಿಯಲ್ ಅನುಮತಿ ಕೊಟ್ಟಿದ್ದಾರೆ. ಇಂಥ ಗವರ್ನರ್ ಇದ್ದರೆ ದೇಶದ ಜನಗಳಿಗೆ ಒಳ್ಳೆಯದಾಗಲ್ಲ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಚ್ಚೆತ್ತಿದ್ದಾರೆ. ಈ ನಮ್ಮ ಕೂಗು ಇನ್ನೂ ದಿಲ್ಲಿವರೆಗೆ ಮುಟ್ಟಬೇಕು, ಮೋದಿಗೆ ಮುಟ್ಟಬೇಕು. ಯಡಿಯೂರಪ್ಪ ಅವರಿಗೆ, ಸಿದ್ದರಾಮಯ್ಯನವರು, ಆಮೇಲೆ ರೆಡ್ಡಿಗಳಿಗೆ ಏನು ಬಳ್ಳಾರಿವರೆಗೆ ನಡ್ಕೊಂಡು ಬಂದು ಅವ್ರಿಗೆ ಶಿಕ್ಷೆ ಮಾಡಿಸಿದ್ರು, ಜೈಲಿಗೆ ಕಳಿಸಿದ್ರು. ಅದು ಸೇಡ್ ತೀರಿಸೋ ಸಲುವಾಗಿ ಇವತ್ತು ಸಿದ್ದರಾಮಯ್ಯ ಅವರ ಮೇಲೆ ಸುಳ್ಳು ಅಪವಾದನೆ ಹೋರಿಸಿ ನಾಟಕ ಆಡ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಶಕ್ತಿಶಾಲಿಯಾಗಿ ಕರ್ನಾಟಕ ಎಲ್ಲ ರಾಷ್ಟ್ರಮಟ್ಟವರೆಗೆ ನಮ್ಮ ಧ್ವನಿ ಮುಟ್ಟಿಸ್ಬೇಕಂತ ಎಲ್ಲರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲ ನಾಮನಿರ್ದೇಶಿತ ಸದಸ್ಯರು, ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಬಂದು ಇವತ್ತಿನ ದಿವಸ ಸಹಕರಿಸಿ ತಮ್ಮೆಲ್ಲರಿಗೆ ಪಕ್ಷದ ವತಿಯಿಂದ ನಾನು ವಂದನೆಗಳನ್ನು ಹೇಳ್ತಾ ಇಲ್ಲಿಗೆ ನಾನು ಎಲ್ಲ ಜೈ ಹಿಂದ್, ಜೈ ಕರ್ನಾಟಕ. आज कर्नाटक स्टेट के हालात, गवर्नर जो एक लेटर देके सीएम को एक तरह से परेशान करने का जो काम कर रहे हैं, कर्नाटक की जनता देख रही है। और ये गवर्नर को यहाँ से भगाना, सेंट्रल गवर्नमेंट को हम यहाँ से एक मनवी भेज रहे हैं। हमारी मनवी अगर उन्होंने नहीं करे तो हम पूरे देश में और कर्नाटक में आंदोलन लाएंगे। और ये बीजेपी की जो शतरंज चल रही है, जो पिछले 10 साल से पूरी जनता देख रही है, बिदर के जो भी काम हो रहे हैं पूरे इंडिया में बहुत गलत हो रहे हैं, हम ये बर्दाश्त नहीं करेंगे। क्योंकि एक छोटी सी कास्ट से आने वाले सिद्धरामैया को होना बोल के वो सता रहे हैं, ये सब देख रहे हैं पूरे देश की जनता। इसका पूरा बीजेपी को बहुत बड़ा इसका उपयोग उठाना पड़ेगा। ये तो आज देख रहे हैं, कल इसका बहुत बड़ा सबक उनको देना पड़ेगा। क्योंकि पूरी जनता देख रही है, कर्नाटक स्टेट की पूरी जनता ने उनको जिताकर सीएम बनाया है, ना कि इन्हें गवर्नर, ना कि पीएम उनको इन्हें सीएम बनाया है। पूरी कर्नाटक की जनता उनको सीएम बनाया था। और पूरी कर्नाटक की जनता आज रोड पर उतर कर आ रही है, हर डिस्ट्रिक्ट में, हर तालुके में बता रही है कि हम पूरे सिद्धरामैया के साथ है। पूरी कर्नाटक की जनता, हम उनको सबक जरूर सिखाएंगे। ये बीजेपी सरकार को हम बताकर रहेंगे। और ये गवर्नर को भी आज उन्होंने जो बीजेपी के इशारे पर नाच रहे हैं, हो सकता है उनको बीजेपी ने पोस्ट दिया होगा, मगर उन्होंने पूरी जनता को देखना उनका काम है। अगर पूरी जनता को देखकर वो काम नहीं करते, उसका बरोबर हम सबक सिखाएंगे। कांग्रेस पार्टी कांग्रेस पार्टी इतना कहते हैं बिदर सिटी म्युनिसिपालिटी अध्यक्ष MD गौस अपनी बात खत्म करता हूँ। RSS ಒಂದು ಅಂದಾಜು ಮಾಡಿದೆ, ಕರ್ನಾಟಕದಲ್ಲಿ ಮಾಡಿದೆ ಅಂದ್ರೆ ಸಿದ್ದರಾಮಯ್ಯರ 5 ವರ್ಷ ಮುಖ್ಯಮಂತ್ರಿ, ಒಂದು ಮೊದಲು 5 ವರ್ಷ ಇದ್ರೆ ಈ ವರ್ಷ 5 ವರ್ಷ ಆದ್ಮೇಲೆ ಸಿದ್ದರಾಮಯ್ಯರ ಮನೆಗೆ ಹೋದ್ಮೇಲೆ ಕ್ಲೀನ್ ಆಗಿ ಒಂದ್ ವೇಳೆ ಹೋದ್ರು ಅಂದ್ರ ಇವರಿಗೆ ಒಂದ್ ವೇಳೆ ಇವ್ರಿಗೆ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಏನದಂದ್ರೆ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ, ಮುಂದಿನ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಹೋಗ್ತದೆ. ಅದರ ಸಲುವಾಗಿ ಇವ್ರು ಏನ್ ಮಾಡಿದ್ದಾರೆ, RSS ಡೈರೆಕ್ಷನ್ ಏನಿದೆ ಭಾರತೀಯ ಜನತಾ ಪಾರ್ಟಿಗೆ ಅಂದ್ರೆ ಯಾಗಾದ್ರೂ ಮಾಡಿ ಸಿದ್ದರಾಮಯ್ಯರನ್ನ ಅವ್ರ ಮುಖವನ್ನ ಕೆಡಿಸಬೇಕು, ಅವ್ರ ಮುಖಕ್ಕೆ ಮಸಿ ಬೆಳಿಬೇಕಂತಕ್ಕಂಥ ಕುತಂತ್ರ ಏನಾದರೂ ಇದ್ದರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅಂತಕ್ಕಂಥದ್ದು ನಾವು ಶೋಷಿತ ಸಮುದಾಯಗಳ ಒಕ್ಕೂಟ ಕರ್ನಾಟಕ ರಾಜ್ಯದ ಅಂದಾಜು ಮಾಡಿರ್ತಕ್ಕಂಥ ಮಾತು ಬಂಧುಗಳೇ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡೈರೆಕ್ಷನ್ ಮೇಲೆ ಕೇಜ್ರಿವಾಲ್ ಅವರಿಗೆ ಒಳಗಾಕಿದ್ರು. ಯಾಕಂದ್ರೆ ಕೇಜ್ರಿವಾಲ್ ಅವರು ಆ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಬಹಳ ಮುಂದೆ ಬರ್ತಾ ಇದ್ರು. ಮತ್ತೆ ಇದರ ಸೋರೇನ್ ಅವರನ್ನು ಒಳಗಾಕಿದ್ರು. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಹುನ್ನಾರಿದೆ, ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ಅದರ ಸಲುವಾಗಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಒಕ್ಕೂಟ ಏನ್ ಮಾಡಿದೆ ಇವತ್ತಿನ ತಾರೀಖಾಗಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯ ವಾಪಸ್ ಬಂದಿದ್ರೆ ಅಥವಾ ಅವ್ರಿಗೆ ಮುಖಕ್ಕೆ ಬಸಿ ಬಳದಂತಾದ್ರೆ ಅಥವಾ ಅವ್ರಿಗೆ ಏನಾದ್ರೂ ಅನ್ಯಾಯ ಆಯ್ತು ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಅಥವಾ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕಾಗ್ಲಿ ಅಥವಾ ಈ ರಾಜ್ಯದಲ್ಲಿರ್ತಕ್ಕಂಥ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸವಾಗ್ಲಿ ಇನ್ನು ಬರ್ತಕ್ಕಂಥ ದಿನಗಳ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ ಅಂತಕ್ಕಂಥದ್ದನ್ನು ಮನಗಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದಾಜು ಮಾಡಿದ್ದನ್ನು ಹೊನ್ನಾರ ನಡೆಸ್ತಾ ಇದೆ, ತಮಗೆಲ್ಲ ಗೊತ್ತಿರಬೇಕು. ಅದರ ಜೊತೆಗೆ ನಾನು ನಿಮಗೊಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ, ಇಡೀ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿದೆ ಅಂತಕ್ಕಂಥದನ್ನ ಶೋಷಿತ ಸಮುದಾಯಗಳ ಒಕ್ಕೂಟ ಅದನ್ನು ಅಂದಾಜು ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ನಾನು ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಸತಿ ಅಭಿನಂದಿಸ್ತಾ ಇದ್ದೀನಿ ಇವತ್ತಿನ ತಾರೀಕು. ಬಂಧುಗಳೇ, ಇದರ ಜೊತೆಗೆ
ನಾವು 22ನೇ ತಾರೀಕಿಗೆ ಬೆಂಗಳೂರಲ್ಲಿ ಪಂಚಿನ ಮೆರವಣಿಗೆಯನ್ನ ಮಾಡ್ತಾ ಇದ್ದೀವಿ. ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ. 22ನೇ ತಾರೀಕು ಸಂಜೆಗೆ ನಾವು ಪಂಚಿನ ಮೆರವಣಿಗೆಯನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 28 ಆಗಸ್ಟ್ಗೆ ನಾವು ರಾಜಭವನ್ ಚಲೋ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿಸಿ ರಾಜಭವನ್ ಚಲೋ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾನು ಕರ್ನಾಟಕ ರಾಜ್ಯ ಸೂಚಿತ ಸಮುದಾಯಗಳ ಸಹ ಸಂಚಾಲಕನಾಗಿ ನಾನು ಕಾಂಗ್ರೆಸ್ ಪಕ್ಷದ ಇಲ್ಲಿರ್ತಕ್ಕಂಥ ಪ್ರಚಾರ ಸಮಿತಿ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಗೌಸ್ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜಿಮ್ಮೆದಾರರು ಏನಿದ್ದೀರಿ ತಾವೆಲ್ಲರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು 22ನೇ ತಾರೀಕು ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಂವಿಧಾನ ಉಳಿಸಬೇಕಾದ್ರೆ ರಾಜಭವನ್ ಚಲೋಕ ತಾವೆಲ್ಲರೂ ಕೈ ಜೋಡಿಸಬೇಕಂತಕ್ಕಂಥ ಮನವಿಯನ್ನು ನಾನು ಕೈ ಮುಗಿದು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತಾಡ್ತಾರೆ. 28ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಜಿಮ್ಮೆದಾರಾಗಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು, ಜೊತೆಗೆ ಮುಖಂಡರು ತಾವೆಲ್ಲರೂ 28ನೇ ತಾರೀಕಿಗೆ ರಾಜಭವನ್ ಚಲೋ ಬರಬೇಕು. ರಾಜಭವನ್ ಚಲೋ ಯಶಸ್ವಿ ಹಿಂಗಾಗಬೇಕು. ಯಾವ ತರ ಇರೋದಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಓಡೋಗ್ತಾರಲ್ಲ ಆ ತರ ಈ ರಾಜ್ಯದ ರಾಜ್ಯಪಾಲ ಗೆಹ್ಲೋಟ್ ಅಂತಕ್ಕಂಥ ಮನುಷ್ಯ ವಾಪಸ್ ದಿಲ್ಲಿಗೆ ಹೋಗ್ಬೇಕಂತಕ್ಕಂಥದ್ದನ್ನು ನಾವು ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ 28ನೇ ತಾರೀಕು. ಅದಕ್ಕೆ 28ನೇ ತಾರೀಕಿಗೆ ದಯವಿಟ್ಟು ತಾವೆಲ್ಲರೂ ರಾಜಭವನ್ ಚಲೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮನವಿ ಮಾಡಿಕೊಂಡು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರಮುಖರಿಗೆ ನಾನು ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಬಂಧುಗಳೇ, ಇವತ್ತು ಬಿಜೆಪಿ ಏಜೆಂಟ್ ಅಂತ ವರ್ತಿಸ್ತಕ್ಕಂಥ ಮಾನ್ಯ ಗವರ್ನರ್ ಅವರು ಈ ರಾಜ್ಯ ಬಿಟ್ಟು ತೊಲಗಬೇಕು. ಯಾಕಂದ್ರೆ 136 ಸೀಟು ಬಂದಂತ ಕಾಂಗ್ರೆಸ್ ಅಲುಗಾಡಿಸಿ ಈ ರಾಜ್ಯದ ಶೋಷಿತರ ಮುಖ್ಯಮಂತ್ರಿ, ಈ ರಾಜ್ಯದ ಒಂದು ಕಪ್ಪು ಚುಕ್ಕಿ ಇಲ್ಲದಂತ 40 ವರ್ಷ ರಾಜಕೀಯ ಮಾಡಿದಂಥ ಮುಖ್ಯಮಂತ್ರಿಗೆ ಕಳಂಕಿತ ಮಾಡಲು ಹೊರಟಂತ ಈ ರಾಜ್ಯದ ಗವರ್ನರ್ ಅವರು ಕೇವಲ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅವರು RSS ಮತ್ತು ಬಿಜೆಪಿ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಶೋಷಿತ ಸಮುದಾಯ ಖಂಡಿಸಬೇಕಾಗ್ತದ. ಯಾಕಂದ್ರ ನೀವು ಕೇಂದ್ರ ಸರ್ಕಾರ 10 ವರ್ಷ ಅಧಿಕಾರದಲ್ಲಿದ್ದಾಗ ನೀವು ಏನು ಮಾಡಿದಿರಿ? 2 ಲಕ್ಷ ಉದ್ಯೋಗ, 2 ಕೋಟಿ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ರೆ ಪ್ರತಿ ವರ್ಷ. ಅದಕ್ಕಾಗಿ ರಾಜೀನಾಮೆ ಕೊಡ್ಬೇಕು ಮೋದಿ ಅವರು. ಅದೇ ರೀತಿಯಾಗಿ ಈ ದೇಶಕ್ಕಿರ್ತಕ್ಕಂಥ ಪ್ರತಿಯೊಂದು ಬಡವರಿಗೆ ಸೂರು ಕೊಡ್ತೇವಂತ ಪ್ರಮಾಣ ಮಾಡಿದಿರಿ. ಇವತ್ತಿಗೂ ಯಾವ ಜನಕ್ಕೆ ಸೂರು ಸಿಕ್ಕಿಲ್ಲ, ಅದಕ್ಕಾಗಿ ಮೋದಿ ಅವರು ರಾಜೀನಾಮೆ ಕೊಡಬೇಕು. ಇನ್ನೊಂದು, ಈ ರಾಜ್ಯದಲ್ಲಿ ಇವತ್ತು ಕೋರ್ಟ್ ಮುಖಾಂತರ ಇವತ್ತು SC STಗಳ ಹಕ್ಕನ್ನು ಕಬಳಿಸಲಿಕ್ಕೆ ಮೋದಿಯವರು ಪ್ರಯತ್ನ ಮಾಡ್ತಿದ್ರಿ. ಕೆನೆಪಂದನ್ನು ತಂದು ಅದು ಕೂಡ ಇವತ್ತು ನೀವು ಅದಕ್ಕಾಗಿ ರಾಜೀನಾಮೆ ಕೊಡಬೇಕು. ದೇಶಕ್ಕಿರ್ತಕ್ಕಂಥ ಇಡೀ ಸೋಷಿಯಲ್ ಸಮುದಾಯನ ನೀವು ಒಂದು ಕಡೆ ಬದಿಬತ್ತಿ ಇವರು ದಮನ ಮಾಡ್ಬೇಕಂತಕ್ಕಂಥ ನೀತಿಯನ್ನು ಸೃಷ್ಟಿ ಮಾಡ್ತಿದ್ರೆ RS ಮತ್ತು ಬಿಜೆಪಿ ಅವರು ಕಲಿತು ನಿಮ್ಗೆ ಮುಂದುವರೆದ ದಿನದಲ್ಲಿ ಜನತೆ, ಕರ್ನಾಟಕ ಜನತೆ ನಿಮ್ಗೆ ಪಾಠ ಕಲಿಸ್ತಾ, ಭಾರತ ಜನತೆ ಪಾಠ ಕಲಿಸ್ತದ. ಇಂಥ ಮುಖ್ಯಮಂತ್ರಿ ನೀವನ್ನೇನು ದುರ್ಬಲ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಇಡೀ ಭಾರತ ದೇಶಕ್ಕಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದು ಖಂಡಿಸಿದರ. ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದಾಗ ಸಿದ್ದರಾಮಯ್ಯರ ಬಗ್ಗೆ ಧ್ವನಿ ಎತ್ತಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಘೋಷಣೆಯನ್ನು ಮುಳುಗಿದೆ. ಅದಕ್ಕೆಲ್ಲರೂ ಬೀದರ್ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಶೋಷಿತ ಸಮುದಾಯ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಇವನು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟು ಚಾಲೆಂಜ್ ಮಾಡಿದ್ರೆ ಏನಾದರೂ ಮುಂದೆ ಆದರೆ ಇದಕ್ಕೆ ನೇರವಾಗಿ ಗವರ್ನರ್ ಹೊಣೆಗಾರ ಆಗ್ತಂತ ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ. ಧನ್ಯವಾದಗಳು. ಅವರು ಇವತ್ತು ನಮ್ಮ ಬೀದರ್ನಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಇದೆ. ಇವತ್ತು ಮೂಡಾದಲ್ಲಿ ಹಗರಣ ಆಗಿಲ್ಲ, ಬೀದರ್ನಲ್ಲಿ ಮೂಡಾದಲ್ಲಿ ಹಗರಣ ಆಗಿದೆ. ಬಿಜೆಪಿ ಅವಧಿಯಲ್ಲಿ ಯಾರು ಒಬ್ರು ಮಾತಾಡಕ್ ತಯಾರಿಲ್ಲ. ಇವತ್ತು ನೀವೆಲ್ಲ ಬಿಜೆಪಿ ಹಾಗೂ JDS ನಾಯಕರು ನೀವು ಇವತ್ತು ಮೈಸೂರಿಗೆ ಹೋಗೋದ ಅವಶ್ಯಕತೆ ಇಲ್ಲ. ನೀವು ಬೀದರ್ಗೆ ಬನ್ನಿ. ನೀವು ಇವತ್ತು ನಿಮ್ಮ ಅವಧಿಯಲ್ಲಿ, ಬಿಜೆಪಿ ಅವಧಿಯಲ್ಲಿ ಇವತ್ತು ಪೀಡಿಯದಲ್ಲಿ ದೊಡ್ಡ ಹಗರಣ ಆಗಿದೆ. ಅದ್ರ ಬಗ್ಗೆ ನೀವು ಯಾರು ಮಾತಾಡಕ್ ಆಗ್ತಾ ಇಲ್ಲ. ನೀವೆಲ್ಲ ಇವತ್ತು ನೀವು ಈಗ ಸೇಡಿ ರಾಜಕೀಯ ಮಾಡ್ತಾ ಇದ್ದೀರಾ. ಇವತ್ತು ಒಳ್ಳೆ ಮುಖ್ಯಮಂತ್ರಿ, ಇವತ್ತು ಬಡವರ ಪರವಾಗಿ, ಇವತ್ತು ಎಲ್ಲಾ ಸಮಾಜದ ಬಡವರಿಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಸ್ಕೀಮ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಲ್ಲ, ಇದು ಕಾಂಗ್ರೆಸ್, ಬಿಜೆಪಿ, JDS ಮತ್ತು ಇನ್ನಿತರ ಎಲ್ಲಾ ಪಾರ್ಟಿಯ ಜನರಿಗೋಸ್ಕರ ಇವತ್ತು ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂತ 5 ನಾಯಕರ ಬಗ್ಗೆದಾಗ ನೀವು ಇವತ್ತು ನೀವು ಆರೋಪ ಮಾಡ್ತಾ ಇದ್ದೀರಾ. ಇದು 100ಕ್ಕೆ 100 ಅಪರಾಧ ನೀವು ಮಾಡ್ತಾ ಇದ್ದೀರಾ. ಇಂಥ ಒಳ್ಳೆ ನಾಯಕರ ಬಗ್ಗೆದಾಗ ನೀವು ಮುಂದೆ ಇದೇ ರೀತಿ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ನಾಯಕರು ಇಡೀ ಗಲ್ಲಿಗಳಿಂದ ಸೇರಿ ದಿಲ್ಲಿವರೆಗೂ ಬರ್ತೀವಿ ಅಂತೇಳಿ ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ. हम तुम्हारे साथ
सिद्धरामैया साहब सामाजिक न्याय की भूमिका लेते हुए गेली 6 साल से काम कर रहे हैं, लेकिन ये जो बीजेपी सरकार गवर्नमेंट का जो सेंट्रल गवर्नमेंट का जो सरकार है और कुछ लोग यहाँ बीच में होके हमारे सीएम साहब को, जो भूतपूर्व सीएम है, जो लॉयर सीएम है, उनको अड़ा करने की कोशिश ये लोग कर रहे हैं। तो हम जिला कांग्रेस कमेटी की ओर से उनको ये देना चाहते हैं कि आगे चल के अगर वो लोग बीजेपी वाले कुछ धिंगना करना चाहते तो हम भी कुछ कम नहीं है। हम यहाँ से 22 तारीख को हो 28 तारीख को हो हम गवर्नर के पास जाने वाले हैं। तो ये मैं इशारा देता हूँ डिस्ट्रिक्ट कांग्रेस कमेटी की ओर से, मैं सबको और सरकार को मैं ये करता हूँ, आदेश देता हूँ कि जो आप लोग जो चला रहे हैं वो झूठे वादे करके कुछ भी करके और गरीब लोगों को कुचलने की कोशिश कर रहे हैं। तो मैं सबको एक इत्तला देता हूँ कि आप इसके आगे ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇನ್ನು ರಾಜ್ಯಪಾಲರು ಹಾಲಿ CM ಮೇಲೆ ಪ್ರಾಸಿಕ್ಯೂಷನ್ ನಡೆಸೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಇಲೀಗಲ್ ಆಗಿ ಕೊಟ್ಟಾರ. ಅದಕ್ಕೆ ಖಂಡನೆ ಮಾಡಿ, ಯಾಕಂದರೆ ಅವರು BJPಯ ಒಂದು ಕೈಗೊಂಬೆ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ. ನಿಯತ್ತಾಗಿ ನಾವು ಆರೋಪ ಬಂದ ಮೇಲೆ ನಮ್ಮ CM ಅವರು ಅವ್ರಿಗೆ ಇನ್ಕ್ವೈರಿ ಮಾಡಕ್ಕೆ ಕೂಡ್ಸಿದ್ದಾರೆ. ಬಟ್ ಆ ಇನ್ಕ್ವೈರಿ ಇನ್ನೂ ಅಲ್ಲೇ ಆಗಿಲ್ಲ. ಆದರೂ ಕೂಡ BJP ಗೌರ್ಮೆಂಟು ಏನು ಮಾಡಿದೆ, ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಕೈಗೊಮ್ಮೆ ಮಾಡ್ಕೊಂಡು ಅವ್ರ ಥ್ರೂ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಕೊಟ್ಟರು. ಪ್ರಾಸಿಕ್ಯೂಷನ್ ಮಾಡೋಕ್ಕೂ ಒಂದು ನಿಯಮ ಇದೆ, ಆ ನಿಯಮದ ಆಧಾರ ಮಾಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ರಾಜ್ಯಪಾಲರು ಮಾಡಿದರೆ ಅದು ಬಹಳ ತಪ್ಪಿದೆ. ಅದು ಕೂಡಲೇ ಅವರು ಹಿಂಪಡಿಬೇಕು. ಒಂದು ಇಲ್ಲ ಅವ್ರ ರಾಜ್ಯಪಾಲರಿಗೆ ಇಲ್ಲಿಂದ ವಾಪಸ್ ಕರ್ಕೋಬೇಕಂತ ನಾನು ಪ್ರಧಾನಮಂತ್ರಿಗೆ ಅಪೀಲ್ ಮಾಡ್ತೀನಿ. ಯಾಕಂದರೆ ರಾಷ್ಟ್ರಪತಿಗೆ ಅಪೀಲ್ ಮಾಡ್ತೀನಿ. ಯಾಕಂದರೆ ಈ ಥಾವರ್ಚಂದ್ ಗೆಹ್ಲೋಟ್ ಅವರು ಹಿಂದೆ ಸಚಿವರಾಗಿರ್ತಾರೆ, ಕೇಂದ್ರ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರಾಗೇನು ಎರಡು ಮಾತಿಲ್ಲ. ಆದರೆ ಇವಾಗ ರಾಜ್ಯಪಾಲ ಆದಮೇಲೆ ಇಲ್ಲಿ ಬಂದು ಕೆಲವು ದಿವಸ ಒಳ್ಳೆ ಕೆಲಸ ಮಾಡಿದರು. ಬಟ್ ಇವಾಗ ಮತ್ತೆ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ, ಅದು ಶುದ್ಧ ತಪ್ಪಿದೆ. ಅದಕ್ಕಾಗಿ ಇಲ್ಲಿ ಸಿದ್ದರಾಮಯ್ಯ ಅಂದರೆ ಒಂದು ನ್ಯಾಯ ನಿಷ್ಠುರ ದಕ್ಷತೆಗೆ ಹೆಸರಾಗಿದೆ. ಅವ್ರ ಬಗ್ಗೆ ಆರೋಪ ಮಾಡೋದ್ರ ಶುದ್ಧ ತಪ್ಪಿದೆ. ಮತ್ತೆ ನಾವು ಹೇಳ್ಬೇಕಾದ್ರೆ ಅವರು ಎಲ್ಲ ಸಿದ್ದರಾಮಯ್ಯ ಮಾಡ್ತಿರೋದು ಬಡವರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಎಲ್ಲ ಒಂದು ಗರೀಬ್ ಜನರಿಗೆ ಮಾಡ್ತಾರೆ. ಅದನ್ನು ಸಹಿಸೋಕ್ಕಾಗ್ತಿಲ್ಲ BJP. ಅದನ್ನು ತಡಿಬೇಕು, ಸಿದ್ದರಾಮಯ್ಯ ಅವರಿಗೆ ಅಡೆತಡೆ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಇದು ಮಾಡ್ತಾ ಇದ್ದಾರೆ. ಅದಲ್ಲದೆ BJP ಅವರಿಗೆ ಇನ್ನೊಂದು ಟಾರ್ಗೆಟ್ ಇದೆ. ಸಿದ್ದರಾಮಯ್ಯವರು ಒಂದು ನೆಪ ಇಟ್ಕೊಂಡು ಇವರು ಬರೋ ದಿನಗಳಲ್ಲಿ ಕುಮಾರಸ್ವಾಮಿ ಅವರ ಜನತಾದಳ ಮುಗಿಸ್ಬೇಕು ಅನ್ನೋ ಒಂದು ಹುನ್ನಾರದಿಂದ ಇದು ಕೆಲಸ ಮಾಡ್ತಿದ್ರೆ ವಿನ ಈ ಮೂಢ ಕೇಸ್ ಮಾಡ್ತಾಯಿಲ್ಲ. ಈಗ ನಾನು ಈ ಸಂದರ್ಭದಲ್ಲಿ ಒಂದು ಹೇಳಬೇಕಾದ್ರೆ, ಮೂಢ ಇನ್ನೂ ನಾವು ಸರ್ಕಾರದಿಂದ CM ಅವರು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ರು, ಅದಕ್ಕೆ ಒಪ್ಪಲಿಲ್ಲ. ಇದು ಅದಕ್ಕಿಂತ ದಾಟಿ ಇವರು ಮುಂದೆ ಕೇಸ್ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ ಹೋಗಿದ್ದಾರೆ. ಆದರೆ ನಾನು ಇಲ್ಲೊಂದು ನಿಮಗೆಲ್ಲ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಇಲ್ಲಿ ಬೀದರ್ನಲ್ಲಿ ಗೂಡರ್ನಲ್ಲಿ ಅವ್ಯವಹಾರ ಆಗಿದ್ದು ಸರ್ಕಾರ ತನಿಖೆ ಮಾಡಿ, 2 ತನಿಖೆ ಮಾಡಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತಂದು ತನಿಖೆ ಮಾಡಿ ಅವ್ರ ಮೇಲೆ FIR ಆಯಿದ್ರು ಕೂಡ ಇಲ್ಲಿನ ಆಡಳಿತ ಏನೂ ಮಾಡಲಿಕ್ಕಾಗಿಲ್ಲ. ಅದೇ ರೀತಿ ಆ ಹಿಂದಿನ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. BJPಯ ಒಂದು ಏನು ಷಡ್ಯಂತ್ರ ಅದ, ಆ ಷಡ್ಯಂತ್ರ ನಡೆಯೋದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯ ಒಂದೇ ನಡೀತದೆ. ನ್ಯಾಯ ಬಡವರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಒಟ್ಟು ನ್ಯಾಯವಾಗಿ ನಡೆಯುವಂಥ ಒಂದು ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಹಿಂದಿನ ಗೌರ್ಮೆಂಟಿನ ಅನ್ಯಾಯದ ಸರ್ಕಾರ ಇತ್ತು, ಆ ಸರ್ಕಾರದ ಒಂದು ಛಾಯೆ ಇದ್ರ ಮೇಲೆ ಹಾಕೋಕ್ಕಂತ ಪ್ರಯತ್ನ ಮಾಡ್ತಿದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಮಾನ್ಯ ರಾಷ್ಟ್ರಪತಿಯವರಿಗೆ ಹಾಗೂ ಗೃಹ ಮಂತ್ರಿಯವರಿಗೆ ವಿನಂತಿ ಮಾಡ್ತೀನಿ, ಇಂತಹ ಒಂದು ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಿರೋಂಥ ರಾಜ್ಯಪಾಲರಿಗೆ ಕೂಡಲೇ ವಾಪಸ್ ತಗೋಬೇಕಂತಂದು ಅವ್ರ ಮೇಲೆ ಅವರಿಗೆ ಮನವಿ ಮಾಡ್ತೀನಿ. ಯಾರು ಮಾತಾಡಿದ್ರು ಬಿ ಶಬ್ದ ಬರ್ತದ. ಭಾರತ ಅಂದ್ರೆ
ಭಾಳ ಹೆಮ್ಮೆ ಅಂತ ಶಬ್ದ ಬರ್ತದೆ. ಆದರೆ ಇವತ್ತು ಇದು ಕರ್ನಾಟಕದ ವಿಷಯ ನೋಡಿದ್ರೆ ಈ ಭಾರತದಂತಹ ನೀಚ ಶಬ್ದ ಇನ್ನೊಂದಕ್ಕೆ ಅನ್ವಯ ಆಗಲ್ಲ. बगैर कहानी सुनकर के ये साले गेलोटी वैसा ही काम करे. कहानी आज ನಾವು ಒಂದ್ಸಲ ನಕ್ಕೋತಾ ಹೇಳ್ತೀನಿ, ನಕ್ಕೋತಾ ಖರೆ ಸತ್ಯ ಮಾತು ಹೇಳ್ತೀನಿ. ಎಲ್ಲ ಬಂದಂಥ ಸಹೋದರರಿಗೆ ಕಾಂಗ್ರೆಸ್ ಪಕ್ಷದ್ದು ವಿವಿಧ ಸಂಘಟನೆಗಳದ್ದು ಬೆಳಗ್ಗೆ 7:30 ಮಾತಾಡಿದ್ರೆ ಅರ್ಜೆಂಟಾಗಿ ತಮ್ಮ ಕೆಲಸ ಇವತ್ತು ರಾಖಿ ಬಂಧನ ಇದ್ದಿರ್ಬೋದು, ರಕ್ಷಾ ಬಂಧನ ಇರ್ಬೋದು, ಅಕ್ಕನ ಬಳಿ ಸಂಜೆ ಕಡೆ ರಕ್ಷಾ ಕಟ್ಕೋಬೋದು. ಆದರೆ ಇಲ್ಲಿ ದೇಶಕ್ಕೆ ರಕ್ಷಾ ಕಡಿತ ಮಾಡ್ತಕ್ಕಂಥ ಗೆಲೋಟ್ ವಿರುದ್ಧ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಸಹೋದರಿಗೆಲ್ಲ ನಾಯಕರುಗಳಿಗೆ ಎಲ್ಲರಿಗೆ ಅನಂತ ನಮಸ್ಕಾರಗಳ ಸಂದರ್ಭ ಹೇಳ್ತಾ ಇದ್ದೀನಿ. ಒಂದು ಶಬ್ದ ನಕ್ಕೋತ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋ ಮಾತದ. ನೋಡಿದ್ರೆ ಬಿ ಸಹಿತ ನೀವು ನಗತಿರ್ಬೋದು, ಖರೆ ಒಂದು ಸತ್ಯ ಮಾತು. ನಮ್ಮ ಮನೆ ಬಲ್ಲಿ ನಡ್ಕೋತ ಹೋಗ್ಲತ್ತಾರ ಒಬ್ರು ಹೆಣ್ಮಗಳು, ನಮ್ಮ ಮನೆ ಬಾಗಿಲಕ್ಕಿಂತ ಜರ ಮುಂದಕ್ಕೆ ಹೋಗ್ಯಾರ. ನಾ ಬಂದು ನೋಡಿದೆ, ಆಕಿನ ಬರೋಬ್ಬರಿ ಬಾಡಿ ಎಲ್ಲ ಒಂದೇ ಥರ ಕಾಣಿಸ್ತದ, ನಮ್ಮ ಹೆಣ್ತಿ ಅಪ್ಲೆ ಕಾಣಿಸ್ಲತ್ತದ. ಈಕಿನ ಹೇಳಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಲತ್ತ. ನಾ ತಲೆ ಮೇಲೆ ಟಪ್ ಅಂತ ಬಿಡದ, ಎಲ್ಲಿ ನಡೆದಿ ಯಾಕಡೆ ಹೋತನೋ ಅಂದ. ಹಿಂದಕ್ಕೆ ತಿರುಗಿದಳು, ಆಕಿ ಮೋತಿ ತಿರುಗಿಸಿ ನೋಡಿದಾಗ ನಮ್ಮ ಹೆಣ್ತೆ ಮೋತಿ ಅಲ್ಲ, ಹಂಗೆ ಕಾಣಿಸಿದ್ರೆ ಹಿಂದೆ ಮಳೆ ಹೆಣ್ತಿ ಅಂತ ಬಡಿಬೇಕಾ, ಆಕಿ ತಗೊಂಡು ಮೆಟ್ಟಲ್ಲಿ ಹೊಡೆದಳು. ಇದು ಮನುಷ್ಯತ್ವದ ಲಕ್ಷಣ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು. ಸಿದ್ದರಾಮಯ್ಯ ಸಾಹೇಬರು ಲೆಟರ್ ಬರೆದು ಕೊಟ್ಟಿದಾರ. ಮುಡ ಹಗರಣದಲ್ಲಿ ಪಾರ್ವತಿ ತಾಯಿಯವರಿಗೆ ಕೂಡ್ರಿ ಮನಿ ಅಂತ ಕೊಟ್ಟರೇನು? ನೋಡೋದು ಹೋದ್ರೆ ನೀವು ಈ ದೇಶದ ನಾಚಿಕೆ ಬರ್ತಕ್ಕಂಥ ವ್ಯಕ್ತಿಗಳು. ಭಾರತ ದೇಶಕ್ಕೆ ನೀವು ಯೋಗ್ಯರಲ್ಲ, ನೀವು ಮೂರ್ಖರನ್ನ ಶಬ್ದ ಬರ್ತದ. ಚಾಯ ಯಾರ್ಯಾಕಿರ್ಬೋದು. ತಾಯಿ ತನ್ನಕ್ಕೆ ಆದ್ರ ನ್ಯಾಯ ಯಾರ್ದನ್ನ ಮಾತು ಬರ್ತದೆ. ಹಳ್ಳಿಯವ್ರು ಹಿರುಗಳಿಂದ ಪಾಠ ಕಲ್ಕೊಳ್ಬೇಕು. ಕೇವಲ ಪುಸ್ತಕದ ಜ್ಞಾನ ಓಡ್ಕೊಂಡು ರಾಜ್ಯಪಾಲದ್ರ ಆಗಲ್ಲ. ಮೇರ್ಲಿ ಬುಕ್ ಇಸ್ ನಾಲೆಡ್ಜ್ ಇಸ್ ನಾಟ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಒಂದು ಕಡೆ. ಪುಸ್ತಕದ ಜ್ಞಾನ ಪರಿಪೂರ್ಣ ಅಲ್ಲ, ಪ್ರತ್ಯಕ್ಷ ನೋಡ್ಕೋಬೇಕಾಗ್ತದ. ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿಗಳು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ ಏನಾದರೂ ಪಾರ್ವತಿ ಬಾಯಿಗೆ ಜಾಗ ಕೊಡಬೇಕಂತ ಪತ್ರ ಬರ್ದಾರ ಅಥವಾ ಆದೇಶ ಮಾಡಿದಾರ? ಯಾರಿಗಾರ ಕಿವಿಯಾಗ ಹೇಳಿದಾರ? ಆವಾಗ ಅದು ಕೊಟ್ಟವ್ರು ಯಾರು? ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೊಡ್ಡವರಿದ್ದಾರ, ಮುಖ್ಯಮಂತ್ರಿ ಆಗಿರ್ಬೋದು. ಅದ್ಯಾರಪ್ಪನ ಗಂಟು ಓಟ್ ಹಾಕರ್ ಮುಖ್ಯಮಂತ್ರಿ ಆಯ್ತಾರ, ಪ್ರಧಾನಮಂತ್ರಿ ಆಯ್ತಾರ, ಬಿಳಿಸಕ್ಕ ಫಾಸ್ಟಿ ಹಾಕೊಂಡು ಸಾಯ್ತಾರ. ಲೂಟಿ ಹೊಡೆಯವ್ರದ್ದು ಅಲ್ಲ, ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರೇ. ಗೌಡ್ರು, ಮೈಸೂರಿನ ಗೌಡ್ರು, ನಿಮ್ಮ ಬಿಜೆಪಿ ಪಕ್ಷದ ಶಾಸಕರಾಗಿರ್ತಕ್ಕಂಥ ಕಮಿಟಿ ಒಳಗೆ ಸದಸ್ಯರಿದ್ದರು, ಬಿಜೆಪಿ ಸದಸ್ಯರಿದ್ದರು. ಎಲ್ಲೋಟ್ ಹೇಳ್ತಾರ. ಆಗ 21ರ ಪೀರಿಯಡ್ದಲ್ಲಿ ಬಿಜೆಪಿ ಸರ್ಕಾರ ಗೌರವಾನ್ವಿತ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು. ಜಾತಿ ಪ್ರಶ್ನೆ ಇಲ್ಲ, ಆದ್ರೆ ಜಾತಿ ಬಂಧದ ಲೆಕ್ಕದಾಗ ಬಸವರಾಜ ಭೈರತ್ತಿ ಕುರುಬ ಸಮಾಜ ಅಂತಾರೋ ಅವರೇ ಈ ಒಂದು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳು ಆಗಿರ್ತಕ್ಕಂಥವ್ರು ಅವರೇ. ಅವ್ರ ಸದಾರದಲ್ಲಿ ಮುಖ್ಯಮಂತ್ರಿಗಳು ಬಿಜೆಪಿದ ಮುಖ್ಯಮಂತ್ರಿ. ಆ ಯತೀಂದ್ರ ಸಿದ್ದರಾಮಯ್ಯ ಮೆಂಬರ್ ಇದ್ರು, ಅದಕ್ಕೆ ದಬಾವ್ ಹಾಕ್ಯಾರಂತ. ಬೊಮ್ಮಯ್ಯ ಬಂದು ಹೇಳಬೇಕು, ಹಾನಿ ಮಾಡಿ ಹೇಳಬೇಕು. ನಿಜವಾದಂತ ನೀವು ಒಂದು ವೇಳೆ ಬಸವಣ್ಣವ್ರ ಅನುಯಾಯಿ ಇದ್ರ ಅಣ್ಣ ಬಸವಣ್ಣವ್ರ ಮೇಲೆ ಹಾನಿ ಮಾಡಿ ಹೇಳಬೇಕು. ಯತೀಂದ್ರ ನಾನು ಹೊಡೆದಾಕ್ತೇಂದ್ರ ಕೈದು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯತೀಂದ್ರಿಗೆ ಹಾಕ್ಲಾಕ್ ಬರ್ತದೆ. ಮುಖ್ಯಮಂತ್ರಿಗೆ ಹೆಂಗೆ ದಬಾವ್ ಹಾಕ್ತಾರ್ರಿ? ಕೊಟ್ಟವ್ರು ನೀವು ಲಿಖಿತವಾಗಿ. ಬಸವರಾಜ್ ಭೈರತಿ, ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ, ಪಶು ಪ್ರಾಣಿಗಳಲ್ಲ, ಮನುಷ್ಯತ್ವ ಇರಬೇಕು. ಏನಾದರೂ ಆಗೋ ಮೊದಲು ಮಾನವನಾಗುವನ್ನ ಕುವೆಂಪು ನಮ್ಮ ಕರ್ನಾಟಕದ ಅವರಿಗೆ ಮಸಿ ಬೆಳೀತಾ ಇದ್ದೀರಿ. ಅರಿವೇ ಗುರು ಅನ್ನತಕ್ಕಂಥ ಶಬ್ದ ಅಣ್ಣ ಬಸವಣ್ಣವ್ರು ಕೊಟ್ಟಿದಾರ. ಅವರು ಮರೆತು ನಡೀತಾ ಇದ್ದೀರಿ, ಬಸವಣ್ಣವ್ರು ವಿರೋಧಿ ಇದ್ದೀರಿ. ಅವ್ರ ಜಮೀನು 3 ಎಕರೆ 16 ಗುಂಟೆ ತಗೊಂಡಿದಂತ ಮೂಢ ತಕೊಂಡು ಬದಲಿಯಾಗಿ ಅವ್ರಿಗೆ ಕೇಳಿಲ್ಲ, ಇಲ್ಲೇ ಕೊಡುವಂತ ಕೇಳಿಲ್ಲ. ಹಾಗೆಂದ್ರೆ ಅಪ್ಲಿಕೇಶನ್ ಇತ್ತು ಅಂದ್ರೆ ನಮಗೆಲ್ಲರಿಗೆ ಜೈಲಿಗೆ ಹಾಕ್ಬೇಕು, ಬಹಿರಂಗ ಪಡಿಸ್ಬೇಕು. ಎಲ್ಲಿ ಪಾರ್ವತಿ ದೇವಿ ನಮಗೆ ಈ ಜಾಗ ಕೊಡುವಂತ ಕೇಳಿದಾರ? ಪರ್ಯಾಯವಾಗಿ 1 ಲಕ್ಷ ಚಿಲ್ಲರೆ ಸ್ಕ್ವೇರ್ ಫೀಟು ಏನು ಅಂತಾರೆ ನಮಗೆ ತಿಳಿಯಲು. ಅದ್ರ ಬದಲಿ 38,000 ಸ್ಕ್ವೇರ್ ಫೀಟ್ ಕೊಟ್ಟಾರಂತ. 1 ಲಕ್ಷ ಎಲ್ಲಿ, 38,000 ಎಲ್ಲಿ? ಅದಕ್ಕೆ ವಿರೋಧ ಮಾಡಿದಾರ. ಕೊಟ್ಟಿದ್ದು ಹೌದಪ್ಪ ಅಂತಂದು ಬಂದಿರ್ತಕ್ಕಂಥವ್ರು. ಕೊಟ್ಟವ್ರು ಯಾರು? ಆ ಜಮೀನು ಖರೀದಿ ಮಾಡಿದವ್ರು ಯಾರು? ಇತಿಹಾಸ ತಗೊಳ್ಬೇಕು. ನಾವು ಒಂದೊಂದ್ಸಲ ಪ್ರೀತಿಲಿದಂತೆ ಶ್ರೀರಾಮಚಂದ್ರ ಅವರಿಗೆ ಪಾರಿ ನಮಸ್ಕಾರ ಮಾಡ್ತೇವೆ. ಅವ್ರು ಭೀ ಸಣ್ಣ ತಪ್ಪೇನು ಮಾಡಿದ್ರು ಅಂದ್ರೆ ಹೇಳಿಕೆ ಮಾತು ಕೇಳಿ ಸೀತಾಗೋಯ್ತು ಜಗಳದ ಬಿಟ್ಟು ಬಂದಿರೋ ಅಡಿಲಕ್ಕಾಗಿಲ್ಲ.
ಯಾರೋ ಅಂದ್ರು ದಕ್ಷಿಣ ಕೊಡೋಣಂತ ಬದ್ಮಾಸ್ ನೀವು ರಾತ್ರಿ ಯಾಕೆ ಬಂದಿಲ್ಲ ಹೇಳ್ತಿ ನಿನ್ನ ಮನೆ ಇಟ್ಕೊಳಂಗೆ ರಾಮ ಬಂದಿದೆ ಅಂತ ಅಂದನಂತ ಇಲ್ಲಿ ಕೇಳ್ಕೊಂಡು ಬಿಟ್ಟು ಬಂದ ಪರೀಕ್ಷೆ ಮಾಡೋಣಿತ್ತು. ಪರೀಕ್ಷೆ ಮಾಡ್ಲಾರ್ದೆ ಮಾಡಿರ್ತಕ್ಕಂಥ ಇತಿಹಾಸ ಹೆಸರು ಹೇಳ್ಕೊಂಡು ಬರ್ತೀರಿ. ಶ್ರೀರಾಮಚಂದ್ರ ಹೆಸರು ಹೇಳ್ತೀರಿ, ಮೋದಿ ಸಾಹೇಬ್ರೇ ದರ್ಬಾರ್ ಮಾಡ್ತೀರಿ. ಓಟ್ ಹಾಕಿ ನಿಮಗೆ ಗೆಲ್ಸಿದಾರ, ಜನರು ಕೆಲಸ ಮಾಡ್ರಿ. ಕಾಯಕವೇ ಕೈಲಾಸ ಅಂತದ. ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಜನರು ಕೆಲಸ ಮಾಡ್ಲಕ್ಕ. ಸಿದ್ದರಾಮಯ್ಯವ್ರ ಪಾಪ ಬಡವರಿಗೆ, ಅನ್ನ ಇರ್ಲಾರ್ದವರಿಗೆ 13ರಾಗ ಬಂದಾಗ ಇಂದಿರಾ ಕ್ಯಾಂಟೀನ್ 5 ರೂಪಾಯಿದಾಗ ನಾಷ್ಟ ಮಾಡ್ಬೇಕು ಬೇಕಾಗಿ ಬೇಡ್ಕೊಂಬರು. ಬದುಕ ಹಕ್ಕದ, ರೈಟ್ ಟು ಲೈಫ್ ಅದ, ರೈಟ್ ಟು ಲೈಫ್ ಅದ, ಸಾಯ್ಲಕ್ ಹಕ್ಕಿಲ್ಲ. ಹಾಸಿ ಹಾಕೊಂಡ್ರು ಬಿ ಸಹಿತ ನಮ್ಮ ಈ ಆರಕ್ಷಕ ಇಲಾಖೆ ಸೊಸೈಟಿ ಕೇಸ್ ಹಾಕ್ತಾರ, ಸಾಯ್ಲಕ್ ಹಕ್ಕಿಲ್ಲ. ಅದಕ್ಕೆ ಬದುಕಿಸ್ಲಕ್ ಕೊಡ್ಬೇಕಂತ 5 ರೂಪಾಯಿ ಇಂದಿರಾ ಕ್ಯಾಂಟೀನ್ ಕೊಟ್ಟರೆ ಪೈಲೆ ಹೋಗಿ ತಿಂಬೋರಿ BJP ಪೈಲೆ ಹೋಗಿ ನಾಷ್ಟ ಹೊಡೆಯವ್ರು ದವಾಸ್ 5 ರೂಪಾಯಿ ನಾಷ್ಟ ಹೊಡೆದು ಇವ್ರು ಅವ್ನು ಉಪ್ಪೆಕ್ಕಮ್ಮ ಹಾಕ್ಯವ ತಿಂದು ತುಂಬ ಕೈ ಎಂಬು. ಇದು ದೇಶದ ಸ್ಥಿತಿ. ಇಂಥ ದೇಶದ ಸ್ಥಿತಿ ಇರಬಾರ್ದು. ಭಾರತ ಮರ್ಯಾದೆ ಕಳಿಬಾರ್ದು. ಅಧಿಕಾರ ಬರ್ತದ ಹೋಗ್ತದ, ತಿಂತಿಲ್ಲ. ಹೊಲ್ದಾಗ ಖರೀದ್ ಬಿತ್ತಾರ, ಮುಂಗಾರಾಗಿನ ಮೇಲೆ ಹಿಂಗಾರು ಬೆಳೆ ಬಿತ್ತಾರ. ರಾಜ್ಯದಾಗ ಬಂದವರು ಆ ಅಧಿಕಾರ ಕೊಡ್ಲಿ ಈ ಅಧಿಕಾರ ಕೊಡ್ಲಿ, ಅವ್ರು ಬಂದಾಗ ನೀವು ಅವ್ರಿಗಿಂತ ಇವ್ರು ಬಂದಾಗ ಅವ್ರಿಗಿಂತ ಹೆಚ್ಚಿನ ಜನಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತಾಗಿ ತೆಗೆದು ಮಾಡ್ತಿರಲ್ಲ, ಎಂಥ ಮೂರ್ಖರ ಲಕ್ಷಣ. ಎಲ್ಲಿ ಸಿದ್ದರಾಮಯ್ಯವರು ಕೊಟ್ಟರ ತೆಗಿಲಾರ್ದೇನೆ ಕುಮಾರಸ್ವಾಮಿಯವ್ರ ಮೇಲೆ ಬರೋಬ್ಬರಿ ನಾವು ಪವಾರ್ TV ನೋಡ್ತಾ ಇದ್ದೆವು, TV5 ನೋಡ್ತಾ ಇದ್ದೆವು, ರಾತ್ರಿ ಬೆಳಗನ ನೋಡ್ತಾ ಇದ್ದೆವು. ಹಾಕ್ತಾ ಇದ್ದಾರ, ಶಕ್ತಿ ಹೇಳ್ತಾ ಇದ್ದಾರ, ಕುಮಾರಸ್ವಾಮಿ ಅವರೇ ನಿಮಗ ಲೀಗಲ್ ಆಗಿ ನೋಟಿಸ್ ಬಂದಿತ್ತು, ಅಧಿಕಾರಿಗಳಲ್ಲಿ ಎನ್ಕ್ವೈರಿ ಮಾಡಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿ ಕೊಟ್ಟ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಾಗ ಹಿಡಿಬೇಕು ಹೊರತಾಗಿ ಹೋಯ್ತಾ ಗಾಳಪ್ಪ ಒಂದು ಲೆಟರ್ ಕೊಡೋಣ ಅವ್ನ ಲೆಟರ್ ಕೇಳಿ ಮಾಡ್ತೀರಿ ಅಂದ್ರೆ ಗೆಲ್ಲೋರು ಸರ್. ಸಂವಿಧಾನಕ್ಕೆ ನೀವು ಸಂವಿಧಾನದ ಮೊದಲನೇ ನಾಗರಿಕರಿದ್ದೀರಿ ಕರ್ನಾಟಕದ್ದು, ಆದ್ರೆ ನಿಮಗೆ ಅದು ಸಂವಿಧಾನ ಲೆಕ್ಕ ಗೊತ್ತಿಲ್ಲ. ಯಾಕ ಇವತ್ತಿನ ರಾಷ್ಟ್ರಪತಿ ಇರ್ತಕ್ಕಂಥ ಮುರ್ಮು ಅವರಿಗೆ ಯಾವ ಪಾರ್ಲಿಮೆಂಟನ್ನು ಉದ್ಘಾಟನೆ ಮಾಡಬೇಕು ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಅವ್ರಿಗೆ ಕರೀಲಾರ್ದಂತ ನೀಚ ಗುಣ ಮಾಡಿರ್ತಕ್ಕಂಥ ಈ BJP ಸರ್ಕಾರ, ಮೋದಿ ಆ್ಯಂಡ್ ಅಮಿತ್ ಶಾ ಸರ್ಕಾರ ಮೊದಲಿರ್ತಕ್ಕಂಥ ಅವ್ರಿಗೆ ಕರೀಲಾರ್ದಂಗ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಕರಿತೀರಿ, ಅಲ್ಲಿನ ರಾಜ್ಯಪಾಲರಿಗೆ ಕರಿತೀರಿ, ರಾಷ್ಟ್ರಪತಿಗಳಿಗೆ ಕರೆದಿರಿ ಅಂದ್ರೆ ಎಷ್ಟು ಇನ್ಸಲ್ಟ್ ಅದ ಇದು. ಪಾಪ ಅವ್ರ ತಪ್ಪಿಲ್ಲ. ಈ ದೇಶದ ತರುಣರು ಸ್ವಾಮಿ ವಿವೇಕಾನಂದ ನೆನೆಸ್ಕೊಳ್ಬೇಕು. ಎದ್ದೇಳಿ ಅಂತ ಮಾತು ಹೇಳಿದಾರಲ್ಲ, ತರುಣರು ಹೇಳ್ತಕ್ಕಂಥದ್ದು ಸಮಯ ಹೀಗೆ ಅಂತಿಲ್ಲ. ಇರೋರು ಯಾರಂತ ಗೊತ್ತಿಲ್ಲ, ನಾಳೆ ಹೋಗ್ತಾರಂತ ಯಾರಿಲ್ಲ, ಹಿಂಗೆ ಜಿಮ್ ಮಾಡ್ಲತ್ತಾನ ಅಲ್ಲೇ ಗೊಟ್ಟಕಂತ ಹೋಗ್ಯಾನ. ಇವ್ರು ಬದುಕ್ತಾರಂತಿಲ್ಲ, ಯಾರು ಬದುಕ್ತಾರಂತಿಲ್ಲ. ಆದ್ರೆ ಇರೋದ್ರ ಒಳಗ ಒಳಿತು ಮಾಡ ಮನಸ್ಸ ಇರೋದು 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ, ಹೋಗೋದು ಗ್ಯಾರಂಟಿ. ಆದ್ರೆ ಇವತ್ತು ಬಸವಣ್ಣ ನಮ್ಮ ಎದುರಿಗಿಲ್ಲ, ತಥಾಗತ ಭಗವಾನ್ ನಮ್ಮ ಎದುರಿಗಿಲ್ಲ, ಪೈಗಂಬರ್ ನಮ್ಮ ಎದುರಿಗಿಲ್ಲ, ಯೇಸು ಕ್ರಿಸ್ತ ನಮ್ಮ ಎದುರಿಗಿಲ್ಲ, ನಾರಾಯಣ ಗುರು ಇಲ್ಲ, ರಾಮಸ್ವಾಮಿ ಪೆರಿಯಾರ್ ಇಲ್ಲ, ಸ್ವಾಮಿ ವಿವೇಕಾನಂದರು ಇಲ್ಲ, ಶರಣ ಬಸವಣ್ಣರು ಇಲ್ಲ, ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಸಮಗರ ಹರಳಯ್ಯ, ಧೂಲಿ ಚಂದಯ್ಯ ನಮ್ಮ ಎದುರಿಗೆ ಇಲ್ಲ. ಆದ್ರೆ ಮಾಡಿರ್ತಕ್ಕಂಥ ಕೆಲ್ಸಕ್ಕ ಇವತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೆಸರದ ಒಳ್ಳೆ ಕೆಲಸ ಮಾಡಿ ಸರ್ಕಾರ ಕಿತ್ಯಾಕೆ ಏನು ಮಾಡ್ತೀರಿ? ಇವ್ರಕ ಬೆಸ್ಟ್ ಕೊಡ್ರಿ ಸವಲತ್ತು. ನಮ್ಮ ಕರ್ನಾಟಕಕ್ಕೆ 15,000 ಕೋಟಿ ಬರ್ತಾ ಅಂತ ಹೇಳಿ ನಮ್ಮ ಪಬ್ಲಿಕ್ ಟಿವಿಲಿ ಹೇಳ್ತಾರ ರಂಗನಾಥ್ರವರು. ಶರಮರಾಜ ಮೋದಿ 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 ಅಂತ ಕೊಟ್ಟಿರಿ. 1500 ಕರೋಡ್ ರೂಪಾಯಿ ನಮ್ಮ GST ಕೊಟ್ಟಿದ್ದು. ಗುಜರಾತ್ ಒಂದು ಕೊಟ್ಟದೇನು? ಗುಜರಾತ್ನವರಿಗೆ 15,000 ಕೋಟಿ. ಆಂಧ್ರ ಕೊಟ್ಟಿದ್ರಿ, ಕರ್ನಾಟಕ ತಗೊಂಡಿಲ್ಲ. ನಿಮ್ಮನ್ನ ಆಚೆಗೆ ಬರ್ತಾ ಅಂತ ಪೇಪರ್ ಮೀಡಿಯಾ ಕೇಳ್ತಾ ಇದೆ. ಮಾಧ್ಯಮದ ಬಳಗಕ್ಕ ಸ್ವಲ್ಪ ಆಸೆ ಇರಬೇಕು, ಬರೋಬ್ಬರಿ. ಆಸೆ ಇಲ್ಲದ್ರೆ ಮನುಷ್ಯ ಬದುಕಲಿಕ್ಕಾಗಲ್ಲ. ಅದ್ರ ದುರಾಸೆ ಇರಬಾರ್ದು, ದುರಾಸೆ ಇರಬಾರ್ದು ಅನ್ನೋ ಲೆಕ್ಕ ಬರ್ತದ. ಆ ಥರ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತೀರಿ. ಇದ್ರ ಬಗ್ಗೆ ಬಾಯಿ ಮುಚ್ಕೊಂಡು ಕುಂತಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಒಬ್ಬರೇ ಗೆದ್ದು ಮಂತ್ರಿ ಐತಿರಲ್ಲ, 100 ಮಂದಿ ಕೊಲೆ ಹಾಕಿ ನಾನೇ ಆಗ್ಬೇಕಂತಕ್ಕಂಥ ನೀಚ ಗುಣ ನಿಂಬಲ್ಲಿ ಬರ್ತದ. ಇಲ್ಲಿ ಜನರಿಗೆ ಅನುಕೂಲ ಮಾಡಕ್ಕೆ ಕೊಡ್ಬೇಕಲ್ಲ. ಸಿದ್ದರಾಮಯ್ಯರಿಗೆ ಹಾಕಿರ್ತಕ್ಕಂಥ ಕೇಸು ದಯವಿಟ್ಟು ಅವ್ರ ಮೇಲೆ ಸಾಬೀತಾದ್ರೆ ಏನು ಬೇಕಾದ್ರೂ ಸಲಹೆ ಕೊಡಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನ ವಿಷಯದ ಏನವ ಆ ಸೆಕ್ಷನ್ಗಳು ಹಾಕಿ ತಯಾರಿ ಮಾಡ್ರಿ. ಹಳಿದಾಗ ಯಾರೋ ಒಬ್ರು ಕೊಡ್ತಾರಂತ ತಕ್ಷಣನೇ ಈಗ ನಾವು ಹೋಗೋಣ ಕೊಡೋಣ, ಇಲ್ಲಿ ಯಾರಿಗೆ ಹಿಡ್ಕೊಂಡು ಹೋಗ್ಬೇಕಾ ನಾ ಕೊಡ್ತೀನಿ. ಬೀದರ್ SP ಅವ್ರ ಮೇಲೆ, ಪೊಲೀಸರ ಮೇಲೆ ಹಿಂಗೆ ಬೇಡ ಕೊಡೋಣ, ಅವ್ರಿಗೆ ಹಿಡ್ಕೊಂಡು ಹೋಯ್ತಾ ಎನ್ಕ್ವೈರಿ ಮಾಡಿಸ್ತೀರಿ, ಕಮಿಟಿಲಿ ಮಾಡಿಸ್ತೀರಿ. ಏನೂ ಮಾಡಿಸಲ್ದೇ ಮಾಡ್ತೀರಿ ಅಂತ ಹೇಳಿದ್ರೆ ಮತ್ತೆ ಇದೆಲ್ಲ ಇಲಾಖೆಗಳೇ ಹತ್ತಿರಬೇಕು. ನೀವು ಆ ಹಿಟ್ಲರ್ನ ಪೈಕಿದಾಗ ಬಂದಾಗ ಭಾರತದಲ್ಲಿ ನಡೆಯಲ್ಲ, ಈಗ ನಡೆಸ್ಬೇಕಲ್ಲತ್ತೀರಿ. ಮುಂದೆ ದಂಗೆಗಳಾಗ್ತವ, ಆಗ್ಲಕ್ಕ ಕೊಡಬೇಡಿ. ಶಾಂತಿ ಕಾಪಾಡಬೇಕಂತ ಕೆಲಸ ಮಾಡಬೇಕು. ಅಶಾಂತಿ ಹೊರಡಿಸಬಾರ್ದು ಅನ್ನೋ ಸೂತ್ರಕ್ಕೆ ರಾಜ್ಯಪಾಲರು ನೀವು
ಕೇಳಲಾರ್ದೇನೆ ಏನು ಪ್ರಾಸಿಕ್ಯೂಷನ್ ಪಟ್ಟಿದ್ರಿ, ಇದು ಮಹಾ ಮೂರ್ಖದ ಕೆಲಸ. ನೀವು ಎನ್ಕ್ವೈರಿ ಮಾಡಿ ನೋಟಿಸ್ ಕೊಡಬೇಕಾಗಿತ್ತು ಅವರಿಗೆ. ಅದು ನೋಡೋದಲ್ದೇನೆ ಅಪ್ಲಿಕೇಶನ್ ಅಬ್ರಾಹಂ ನಾನು ನೆನೆಸ್ಕೊಂಡು ಮಾತಾಡ್ತೀನಿ. ಯೇಸು ಕ್ರಿಸ್ತ ಜಗತ್ತಿಗೆ ನ್ಯಾಯ ಕೊಟ್ಟಿದಾರ, ದೊಡ್ಡ ಬ್ಯಾನಿ ಹೊಡೆದವ್ರಿಗೆ ಕೈ ಹಿಡಿದು ನಮಸ್ಕಾರ ಮಾಡಿ ಪೂಜೆ ಮಾಡಿದಾರ. ಅಂಥವರಿಗೆ ಫಾಸಿ ಹಾಕ್ಲಕ್ಕೆ ಹಚ್ಚಿದವು ಬಿ ಎಸ್ಕರ್ ಅಂತೇಳಿ 9ನೇ ಹಣಕಾಸಿನ ಲೂಟಿ ಹೊಡಿತಕ್ಕಂಥ ಎಸ್ಕರ್, ರೊಕ್ಕದ ಆಸೆ ಬಿದ್ದಿರ್ತಕ್ಕಂಥವ್ರು ಅವ ಫಾಸಿ ಹಾಕ್ಲಕ್ಕೆ ಮುಳ್ಳು ಹಾಕ್ಲಕ್ಕೆ ಹಚ್ಚಿ. ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತು ಮೊಹಮ್ಮದ್ ಪೈಗಂಬರಿಗೆ ನಮಸ್ಕಾರ ಮಾಡ್ತೇವೆ, 5 ಸಲ ಅಲ್ಲಾಹು ಅಕ್ಬರ್ ಅಂತ ನಮಸ್ಕಾರ ಮಾಡ್ತೇವೆ. ಆದರೆ ಮಕ್ಕಾ ಬಿಟ್ಟು ಮದೀನಾ ತಕ್ಕ ಓಡಿಸಿರ್ತಕ್ಕಂಥ ಮೂರ್ಖರು ಯಾರು? ಸಾವುಕಾರ ಇಂಥವ್ರೆ. ಅಲ್ಲ ಬಕ್ಕಸ್ಮಾ ಅವ್ರು ಮಾತ್ರ ಪರ್ಮನೆಂಟ್ ಆಗಿ ಪೈಗಂಬರ್ ಇರ್ತಾರ, ಯೇಸು ಕ್ರಿಸ್ತ ಇರ್ತಾರ, ಬುದ್ಧ ಇರ್ತಾರ, ಬಸವಣ್ಣ ಇರ್ತಾರ, ಕ್ವಾಂಡಿ ಮಿಂಚಣ್ಣದವ್ರು ಇದ್ದವ್ರು. ಇದು ರಾಘವೇಂದ್ರ ವಿಜಯೇಂದ್ರ ಇದ್ದಾರೆ, ಇವರು ಕ್ವಾಂಡಿ ಮಿಂಚಣ್ಣ ವಂಶಸ್ಥರು ಅಂತ ಹೇಳ್ತೀನಿ ನಾನು. ಯಾಕ ಅಣ್ಣ ಬಸವಣ್ಣವರಿಗೆ ನ್ಯಾಯ ಕೊಟ್ಟಿದ್ರು, ಅವರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟಿದ್ರು, ಹೆಣ್ಮಕ್ಳಿಗೆ ಹೊಸಲ ಕೊಟ್ಟಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿನ ಮೇಲೆ ಯಾವ ಹೆಣ್ಮಕ್ಳಿಗೆ ಅದನ್ನ ಕೆಳಗಿನ ಓಡಿಸಿಲ್ಲ, ಅಂಥವ್ರಿಗೆ ಜೈಲಿಗೆ ಹಾಕ್ಬೇಕಂತ ಹಾಕಿದ್ಮೇಲೆ ಗೊತ್ತಾ ದೇಶದ ಪ್ರಧಾನಿ ಆಗ್ತದೆ. ನಮ್ಮ ಬೀದರ್ದು DC ಸಾಹೇಬರು ತಾಯಿಯವ್ರಿಗೆ ಭಾಳ ನಮಸ್ಕಾರ ಮಾಡ್ತಾರೆ. ಶಿಲ್ಪಾ ಶೆಟ್ಟಿ ಅವರು ಒಂದು ವೇಳೆ DC ಆಗ್ಬೇಕಾದ್ರೆ, ಶಿಲ್ಪಾ ಶರ್ಮಾ ತಾಯಿಯವರು, ಸಾರಿ ಆ ಶೆಟ್ಟಿ ಅಂತ ಬರ್ಲತ್ತಾರೆ, ಕ್ಷಮಿಸ್ಬೇಕು. ಯಾಕೆ ಬದಲಿಗೆ ನಮ್ಮ ಗ್ಯಾರಂಟಿ ಸರ್ ಇದ್ರು ಈಗ ಕನ್ವಿನ್ಸ್. ಶಿಲ್ಪಾ ಶರ್ಮಾ ತಾಯಿಯವರು DC ಆಗ್ಬೇಕಂದ್ರೆ ಭಾರತ್ ಮಾತಾ ಕಿ ಜೈ ಅಂತೇವು. ಆದ್ರೆ ಹೆಣ್ಮಕ್ಳು ಓದಬಾರ್ದಂತ ಈ ನೀಚರ ಪೈಲೆ ಹೇಳ್ತಿದಾರಲ್ಲ, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಬೇಕಂತಿತ್ತು. ಮಣ್ಣಿನ ಮೇಲೊಂದು ಮರ ಆಗಿ ಹುಟ್ಟಿದ್ರೆ ಪುಣ್ಯವಂತರಿನ ಹೇಳಂತ ತಾಯಿದಾರ ಹಾಡ್ತಿದ್ರು. ಎಷ್ಟು ನೀಚ ಕೆಲಸ ಮಾಡಿದ್ರಿ ಇವತ್ತ. ತಾಯಿ ನಮ್ದು ಜಿಲ್ಲಾಧಿಕಾರಿಗಳು ಆಗ್ತಾರ, SP ಗಳಾಗ್ತಾರ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮಂತ್ರಿಗಳಾಗ್ತಾರ. ಶೋಭಾ ಕರಂದ್ಲಾಜೆ ಸಾಹೇಬರು ಮುಖ್ಯಮಂತ್ರಿಯಾಗಿ ಹೆಣ್ಮಗಳು ಎದ್ರಾಗ ಹೆಣ್ಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಬಂದಿನ ಕಡೆ. ಹೀಗಿದ್ದಾಗ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಸಂವಿಧಾನ ನಾಶ ಮಾಡ್ಲಿಕ್ಕೆ ಹೊರಟಿರಿ. ಪ್ರಜಾಪ್ರಭುತ್ವದಲ್ಲಿ ಆರ್ಸಿ ಬಂದಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿ ಕೆಲಸ ಮಾಡ್ಬೇಕಂತಿರ್ತದ, ಆರ್ಸಿ ಬಂದವ್ರಿಗೆ ತೆಗಿಬೇಕಂತದ್ದು ಹಿಟ್ಲರ್ದಾಗ್ತದ. ಅದಕ್ಕಾಗಿ ಈ BJP ಸರ್ಕಾರ, ಈ ಗೆಹ್ಲೋಟ್ ಸಾಹೇಬರು ಏನು ತಪ್ಪು ಮಾಡಿದಿರಿ, ಇವರನ್ನ ರಾಷ್ಟ್ರಪತಿಗಳು ಹೇಳಲ್ದೆ ಕೇಳಿದ್ರೆ ಸೀದಾ ವಾಪಸ್ ಕರ್ಸ್ಕೊಳ್ಬೇಕು ಅನ್ನತಕ್ಕಂಥ ಬೇಡಿಕೆ ಗೊತ್ತು ಒಂದೇ ಇರೋದು. ಈ ಕುತಂತ್ರ ಗುಣ ಮಾಡ್ತಕ್ಕಂಥವ್ರು, ಸ್ವಾರ್ಥಿಗಳಾಗಿರ್ತಕ್ಕಂಥವ್ರು, ಗುಲಾಮಗಿರಿ ಆಗಿರ್ತಕ್ಕಂಥವ್ರು ಫಸ್ಟ್ ನಾಗರಿಕರಲ್ಲ. ಇವರಂತ ಲಾಸ್ಟ್ ನಾಗರಿಕರು ಯಾರು ಬಿ ಅಲ್ಲ. ಈ ಲಾಸ್ಟ್ ನಾಗರಿಕರಿಗೆ ಕರ್ನಾಟಕದಿಂದ ವಾಪಸ್ ಎಳಿಸ್ಕೋಬೇಕು ಅನ್ನೋದು ಒಂದು ಬೇಡಿಕೆ ಪತ್ರ ಇಟ್ಕೊಂಡಿರ್ತಕ್ಕಂಥದ್ದು. ಈ ಬೇಡಿಕೆ ಪತ್ರವನ್ನು ನಾವು ಅಡಿಷನಲ್ DC ಸಾಹೇಬರ ಮುಖಾಂತರ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಕ್ರಮ ಕೈಗೊಂಡು ಹೇಳ್ರಿ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಮೂರ್ಖತನ ಮಾಡ್ತಕ್ಕಂಥ ಗೆಹ್ಲೋಟ್ ಅವರಿಗೆ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ, ದೇಶೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ. ಕಾಂಗ್ರೆಸ್ ವಿವಿಧ ನಮ್ಮ ಸೆಲ್ಗಳ ಮುಖಾಂತರ ಹಾಗೂ ವಿವಿಧ ಸಂಘಟನೆಗಳ ಮುಖಾಂತರ, ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘಟನೆಗಳ ಮುಖಾಂತರ, ಒಂದು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಏನು ಅಂದ್ರೆ, ಯಾವ ಕರ್ನಾಟಕದ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ಯಾವುದೇ ತಪಾಸಣೆ ಮಾಡಲಾರ್ದೇ, ಎನ್ಕ್ವೈರಿ ಮಾಡಲಾರ್ದೇ ಯಾರೋ ಒಬ್ಬರು ಅಬ್ರಾಹ್ಮಣೋ, ಪ್ರದೀಪೋ, ಗಾಳಪ್ಪೋ ಪುತ್ರ ಅಂಥೇಳಿ ಲೆಟರ್ ಕೊಟ್ಟಿದ್ದ ತಕ್ಷಣ कर्नाटक मुख्यमंत्री सिद्धरामैया का सीट मुख्यमंत्री हटाना बोलकर सोच रहे, ये बहुत नाइंसाफ़ी और सेंसलेस सब्जेक्ट है। क्योंकि याकंत ಹೇಳಿದ್ರೆ सिद्धरामैया कहाँ पर किसको साइड देव बोल करके लेटर दिया है देखना। ये तो गांव के बुजुर्गों से सीखना है। कलको लाख बकने से एक लिखना सच्चा होता है। ये बकरे सिद्धरामैया साहब कहाँ पर लिख करके दिए, ಎಲ್ಲಿ ಬರೆದು ಕೊಟ್ಟಿದ್ದಾರೆ? पार्वती देवी की लेटर को जागा ಕೊಡೋದು ಬರೆದು ಕೊಟ್ಟಿದ್ದಾರೆ। और दिया कौन लिख करके साइन करके? बोम्माई साहब। दिया कौन? उस टाइम के मंत्री बसवराज भैरती, बसवराज बोम्माई, बसवराज भैरती, ये दोनों से लिख करके बोम्माई भैरती बीबी लोग लिख करके दिए और सिद्धरामैया को लगाते। ये कैसा इंसानियत है? ये देश है क्या? क्या समाज कौन सा क्यों नहीं होता, काम कौन सा क्यों नहीं करते, खेती करने दो, कौन सा भी अधिकार करने दो। ये इंसानियत सर है ना। सिद्धरामैया दिया तो वापस करो।
इंक्वायरी करो, हो सके तो गलती होगा तो वापस लो। सिद्धरामैया नको बोलकर बोले क्या? उन्हें कुछ भी नहीं बोले, मगर इसके मुख्यमंत्री के नाम पे आए। कैसा गहलोत साहब, तुम गुलामगिरी के ये चंबू नहीं बनना, कठपुतली नहीं बनना। इंसान है, मर सकते लेकिन डर नहीं सकते, हिसाब से रहने का। ये थावरचंद गहलोत साहब बहुत अन्याय कर्नाटक को कर रहे हैं, और ये राजकीय अधिकार के लिए किसी को कम है, कुमारस्वामी को कम है, देवेगौड़ को कम है। देवेगौड़ के नाम पे क्यारे जमीन का ऐसा 4 एकड़ 3 गुंठा हिसाब बोलते 96 एकर्स उनके नाम पे कैसा लूटी करे। 10 गांव को पानी तालाब का मिलने का पूरा लूट करके आए सो बरोबर। ये रिपोर्ट कमेटी दिया सो है। कमेटी यहाँ पर सिद्धरामैया की कमेटी नहीं बनाए, रिपोर्ट नहीं लिए, हवा में खोटा मार के कर रहे ना, ये गलत है। ये थावरचंद गहलोत साहब, आप कठपुतली बनकर के ये राज्यपाल बनने का नहीं है। इसलिए हम बीदर के तरफ से, बीदर डिस्ट्रिक्ट कांग्रेस तरफ से, ब्लॉक कांग्रेस कमेटी की तरफ से, हर संगठन की तरफ से, SC ST माइनॉरिटी बैकवर्ड क्लासेस हटपद अप्पर्ण ये सभी समाज की तरफ से हम DC साहब की तरफ से, DC साहब के जरिए से राष्ट्रपति जी को मेमोरेंडम दे रहे कि ये थावरचंद गहलोत को ये कठपुतली ये मुद्रा है, इसको वापस ले लेना जल्दी, वरना गलत होता। ये देश में गलत संदेश, खराब संदेश जाता बोल करके संदेश अच्छा रहने के लिए इनको वापस लेना बोल करके हम राष्ट्रपति को मेमोरेंडम दे रहे। सभी लोग जो आए हैं साथी लोग, इनको हम तहे दिल से शुक्रिया अदा करते, नमस्कार मारते। तेलुगु भी आधा पर से